ನಿಮ್ಮಲ್ಲಿ ಕೆಲವರು ಪಾದದಲ್ಲಿ ಉರಿ ಅನುಭವಿಸುತ್ತಿರಬಹುದು. ಕೆಲವರಿಗೆ ಕೈ ನಡುಗುವುದು, ಕೆಲವರಿಗೆ ಜೋಮು ಹಿಡಿಯುವುದು, ಕೆಲವು ಜನರಿಗೆ ನೋವು, ಕೆಲವು ಜನರಿಗೆ ತುಂಬಾ ಸುಸ್ತು ಅನಿಸುವುದು, ಮಸಲ್ಸ್ ವೈಬ್ರೇಟ್ ಆಗುವುದು ಅಥವಾ ನೆನಪಿನ ಶಕ್ತಿ ಕಡಿಮೆಯಾಗುವುದು. ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾಣುವುದಿಲ್ಲ. ಕಾರಣವು ಬಹಳ ವಿಭಿನ್ನ. ಕೆಲವರಿಗೆ ಡಯಾಬಿಟಿಸ್ ಸಮಸ್ಯೆ, ಕೆಲವರಿಗೆ ನರಗಳ ಕಾಯಿಲೆಗಳು, ಕೆಲವರಿಗೆ ಪೌಷ್ಟಿಕಾಂಶ ಕೊರತೆ. ಈ ಎಲ್ಲ ಕಾರಣಗಳಿಂದ ನರಗಳ ದುರ್ಬಲತೆ ಉಂಟಾಗುತ್ತದೆ. ಹೆಚ್ಚಿನವರು ಸಮಸ್ಯೆ ಕಂಡಾಗ ಡಾಕ್ಟರ್ ಬಳಿಗೆ ಹೋಗಿ ಮೆಡಿಸಿನ್ ತೆಗೆದುಕೊಳ್ಳುತ್ತಾರೆ. ವಿಟಮಿನ್ B12, B1, B6, ಕೆಲವು ಗಾಬಾಪೆಟಿನ್ ಇತ್ಯಾದಿ. ಆದರೆ ಮನೆಯಲ್ಲಿಯೇ ನಮ್ಮ ಆಹಾರದಲ್ಲಿ ಕೆಲವು ಬದಲಾವಣೆ ಮಾಡಿದರೆ ನರಗಳ ಆರೋಗ್ಯವನ್ನು ಸಾಕಷ್ಟು ಮಟ್ಟಿಗೆ ಸುಧಾರಿಸಬಹುದು. 1. ಪೌಷ್ಟಿಕಾಂಶ ಸಮೃದ್ಧ ಆಹಾರ. ನಮ್ಮ ನರಗಳಿಗೆ B1, B2, B6, B12, ವಿಟಮಿನ್ ಡಿ, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಲೇಟ್ಸ್ ಎಲ್ಲವೂ ಬೇಕು. ಹೆಚ್ಚು ಜನರಿಗೆ ಗೊತ್ತಿಲ್ಲ. ಆದರೆ ಈ ಪೌಷ್ಟಿಕಾಂಶಗಳು ಸರಿಯಾಗಿ ಸಿಗದಿದ್ದರೆ ನರಗಳು ದುರ್ಬಲವಾಗುತ್ತವೆ. ಪ್ರತಿದಿನ ನಿಮ್ಮ ಆಹಾರದಲ್ಲಿ ಹಸಿರು ಸೊಪ್ಪು, ಬೇಳೆ, ತರಕಾರಿಗಳು, ಹಣ್ಣುಗಳನ್ನು ಹೆಚ್ಚಿಸಿ. 2. ಆಂಟಿ ಆಕ್ಸಿಡೆಂಟ್ ಫುಡ್. ನರಗಳಿಗೆ ಆಕ್ಸಿಡೇಟಿವ್ ಡ್ಯಾಮೇಜ್ ಕೂಡ ದೊಡ್ಡ ಕಾರಣ. ಪ್ರತಿದಿನ ಉಸಿರಾಡುವಾಗ ಫ್ರೀ ರಾಡಿಕಲ್ಸ್ ಉಂಟಾಗುತ್ತವೆ. ಅದು ನರಗಳ ಮೇಲೆ ದುಷ್ಪರಿಣಾಮ ಬೀರಬಹುದು. ಆಂಟಿ ಆಕ್ಸಿಡೆಂಟ್ ಸೇವಿಸಿ. ವೈಟಮಿನ್ ಸಿ, ಕ್ಯೂರಕ್ಯೂಮಿನ್, ಗ್ಲೂಟಥಯಾನ್, ಹಣ್ಣುಗಳು, ಬೆರೀಸ್ ಇದರಲ್ಲಿವೆ. ಡಯಾಬಿಟಿಸ್ ಪೇಷಂಟ್ಸ್ ವಿಶೇಷ ಜಾಗ್ರತೆ. ಹೆಚ್ಚು ಗ್ಲೂಕೋಸ್ ಇದ್ದರೆ ನರ್ವ್ ಡ್ಯಾಮೇಜ್ ಆಗಬಹುದು. ಆದ್ದರಿಂದ ಈ ಆಂಟಿ ಆಕ್ಸಿಡೆಂಟ್ಸ್ಗಳು ಮುಖ್ಯ. 3. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬೆಂಬಲ. ನರಗಳ ಸಂಪರ್ಕ ಹಾಗೂ ಮೈಲಿನ್ ಶೀಟ್ ಸರಿಯಾಗಿ ಕೆಲಸ ಮಾಡಬೇಕು. ಇದಕ್ಕೆ ನಮಗೆ ಬೇಕು ಪ್ರೋಬಯೋಟಿಕ್ಸ್. ಮೊಸರು, ಪನ್ನೀರು, ಕೆಲ ಹಣ್ಣುಗಳು. ಹೆಚ್ಚು ಜನರಿಗೆ ಗೊತ್ತಿಲ್ಲ. ಹೆಚ್ಚು ನ್ಯೂರೋ ಟ್ರಾನ್ಸ್ಮಿಟರ್ಸ್ ನಮ್ಮ ಹೊಟ್ಟೆಯಿಂದ ಪ್ರೊಡ್ಯೂಸ್ ಆಗುತ್ತವೆ. ಆದ್ದರಿಂದ ಹೊಟ್ಟೆ ಆರೋಗ್ಯ ಅತ್ಯಂತ ಪ್ರಮುಖ. 4. ಆಂಟಿ ಇನ್ಫ್ಲಮೇಟರಿ ಆಹಾರ. ಇನ್ಫ್ಲಮೇಷನ್ ಕಡಿಮೆ ಮಾಡುವುದಕ್ಕೆ ಹಣ್ಣುಗಳು, ಒಮೆಗಾ 3 ಫ್ಯಾಟಿ ಆಸಿಡ್ ಅಂದರೆ ಮೀನು, ಸಾರ್ಡಿನ್, ಮ್ಯಾಕ್ರೆಲ್, ಅರಿಶಿನ, ಜಿಂಜರ್ ಈ ಎಲ್ಲ ಆಹಾರಗಳು ನೆರವಾಗುತ್ತವೆ. ಇದು ನ್ಯೂಟ್ರಿಯೆಂಟ್ಸ್ ನೋಡಲು ಮಾತ್ರವಲ್ಲ, ನರಗಳಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. 5. ನೀರಿನ ಮಹತ್ವ. ನೀರು ಕುಡಿಯುವುದು ಬಹಳ ಮುಖ್ಯ. ಪ್ರತಿಯೊಂದು ಸೆಲ್ ಚೆನ್ನಾಗಿ ಹೈಡ್ರೇಟೆಡ್ ಆಗಿರಬೇಕು. ಇದು ನರಗಳ ಫಂಕ್ಷನ್ ನೆಗೆಟಿವ್ ಆಗದಂತೆ ಕಾಪಾಡುತ್ತದೆ. 6ನೇಯದು ತಪ್ಪಿಸಬೇಕಾದ ಆಹಾರ. ಹೈ ಶುಗರ್, ಪ್ರಾಸೆಸ್ಡ್ ಆಹಾರ, ಜಂಕ್ ಫುಡ್, ಡೀಪ್ ಫ್ರೈಡ್ ಐಟಮ್ಸ್, ಆಲ್ಕೋಹಾಲ್, ಟೊಬ್ಯಾಕೊ, ಹೆಚ್ಚಿದ ಕೆಫಿನ್ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಈ ಆಹಾರಗಳು ನರಗಳಿಗೆ ಹೆಚ್ಚು ಹಾನಿ ಉಂಟು ಮಾಡುತ್ತವೆ. 7. ದಿನನಿತ್ಯದ ಆಹಾರ ಸೂಚನೆಗಳು. ಹಸಿರು ಸೊಪ್ಪುಗಳು. ಬೆಳಿಗ್ಗೆ 1 ಗ್ರೀನ್ ಜ್ಯೂಸ್ ಅಥವಾ ಸೊಪ್ಪಿನ ಪಲ್ಯ. ಪಾಲಕ್, ಮೆಂತೆ, ಹರಿವೆ. ಹಸಿರು ಸೊಪ್ಪಿನಲ್ಲಿ ಮೆಗ್ನೀಷಿಯಂ, ವಿಟಮಿನ್ ಬಿ, ಕ್ಲೋರೋಫಿಲ್ ಸಿಗುತ್ತದೆ. ಇದರಿಂದ ನರಗಳಿಗೆ ಪ್ರೊಟೆಕ್ಷನ್ ಸಿಗುತ್ತದೆ. ಸಿಟ್ರಸ್ ಹಣ್ಣುಗಳು, ಬೆರೀಸ್, ಪೇರ್ಲೆ ಹಣ್ಣು, ಅವಕಾಡೊ, ವಿಟಮಿನ್ ಸಿ, ಒಮೆಗಾ 3 ಫ್ಯಾಟಿ ಆಸಿಡ್ ನಿಂದ DH ಕೂಡ ದೊರೆಯುತ್ತದೆ. ಪ್ರೋಟೀನ್. ಮೊಟ್ಟೆ, ಎಗ್ ಯೋಕ್ ಮತ್ತು ಆಲ್ಬುಮಿನ್, ಮೀನು, ಚಿಕನ್, ಲಿವರ್ ಇದರಿಂದ ವಿಟಮಿನ್ B12, ಒಮೆಗಾ 3 ಹಾಗೂ ಒಳ್ಳೆ ಫ್ಯಾಟ್ ಸಿಗುತ್ತದೆ. ಹಾಲಿನ ಉತ್ಪನ್ನಗಳು. ಮೊಸರು, ಪನ್ನೀರ್, ಬೆಣ್ಣೆ ನರಗಳ ಆರೋಗ್ಯಕ್ಕೆ ಸಹಾಯಕಾರಿ. ನಟ್ಸ್, ವಾಲ್ನಟ್, ಬಾದಾಮ್, ಪಿಸ್ತಾ, ಕ್ಯಾಶ್ಯೂ, ಮೆಗ್ನೀಷಿಯಂ, ಜಿಂಕ್, B12 ಒಳ್ಳೆ ಫ್ಯಾಟ್. ಅಡುಗೆಗೆ ಆಯಿಲ್. ವರ್ಜಿನ್ ಕೊಕೊನಟ್ ಆಯಿಲ್, ಸನ್ಫ್ಲವರ್ ಆಯಿಲ್ ನರಗಳ ಫಂಕ್ಷನ್ಗೆ ಬೆಂಬಲ ನೀಡುತ್ತದೆ. ಫ್ಲೇವರ್ ಅಥವಾ ಸಪ್ಲಿಮೆಂಟ್ಸ್. ಅರಿಶಿನ, ಜಿಂಜರ್ ಇದು ಇನ್ಫ್ಲಮೇಷನ್ ಕಡಿಮೆ ಮಾಡಿ ನರ್ವ್ ಇರಿಟೇಷನ್ ಕಡಿಮೆ ಮಾಡುತ್ತದೆ. 8. ರಕ್ತ ಸಂಚಾರ ಸುಧಾರಣೆ. ಬೀಟ್ರೂಟ್, ಹಸಿರು ಸೊಪ್ಪು, ತರಕಾರಿ, ಸ್ವಲ್ಪ ಫಿಶ್, ಮೃದುವಾದ ವ್ಯಾಯಾಮ ಇದು ಪೆರಿಫೆರಲ್ ನ್ಯೂರೋಪತಿ ತಡೆಯಲು ಸಹಾಯ ಮಾಡುತ್ತದೆ. ದಿನನಿತ್ಯದ ರೂಟೀನ್. ಬೆಳಿಗ್ಗೆ ಹಸಿರು ಜ್ಯೂಸ್, ಪಲ್ಯ, ಮೊಟ್ಟೆ ಅಥವಾ ಫಿಶ್. ಮಧ್ಯಾಹ್ನ ಸೊಪ್ಪಿನ ಪಲ್ಯ ಜೊತೆಗೆ ಚಪಾತಿ, ರಾಗಿ ಮುದ್ದೆ, ಪಲ್ಯ, ಸ್ವಲ್ಪ ಬೇಳೆ ಅಥವಾ ಪ್ರೋಟೀನ್ ಸೇವಿಸಿ. ಸಂಜೆಗೆ ಹಣ್ಣು ಅಥವಾ ಸ್ನಾಕ್ಸ್ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಇಂದ ರಿಚ್ ಆಗಿರುವಂತದ್ದು. ರಾತ್ರಿ ತರಕಾರಿ, ಮೀನು, ಚಿಕನ್, ಪನ್ನೀರು ಜೊತೆಗೆ ಸೊಪ್ಪಿನ ಪಲ್ಯ ಹಾಗೂ ಹಸಿರು ಸೊಪ್ಪು. ಪ್ರತಿ ಊಟದಲ್ಲಿ ಒಂದೇ ಸೊಪ್ಪಿನ ಪಲ್ಯ ಇರಲಿ. ಕ್ಯಾಲರಿ ನಿಯಂತ್ರಿಸಿ. ನ್ಯೂಟ್ರಿಯೆಂಟ್ ಸಮೃದ್ಧವಾಗಿರಲಿ. ನಮ್ಮ ನರಗಳ ಆರೋಗ್ಯ ಕೇವಲ ಮೆಡಿಸಿನ್ ಮೇಲೆ ಅಲ್ಲ, ನಾವು ಸೇವಿಸುವ ಆಹಾರ, ಕುಡಿಯುವ ನೀರು, ಪ್ರೋಬಯೋಟಿಕ್ಸ್, ಆಂಟಿ ಆಕ್ಸಿಡೆಂಟ್ಸ್, ದಿನನಿತ್ಯದ ವ್ಯಾಯಾಮ ಎಲ್ಲವೂ ಸಮಗ್ರವಾಗಿ ಮಹತ್ವವಿದೆ. ಈ ಕ್ರಮಗಳನ್ನು ಅನುಸರಿಸಿದರೆ ನರಗಳ ದುರ್ಬಲತೆ ಹೆಚ್ಚಾಗಿ ಸುಧಾರಿಸಬಹುದು. ಇದರಿಂದ ನಮ್ಮ ನೋವು, ಉರಿ, ಕೈ ನಡುಗು, ಪಾದದಲ್ಲಿ ಸಮಸ್ಯೆ ಹೀಗೆ ಎಲ್ಲ ನಿಯಂತ್ರಣದಲ್ಲಿ ಬರಬಹುದು. ನಿಮ್ಮ ಆರೋಗ್ಯವನ್ನು ಗಮನಿಸಿ ಈ ಆಹಾರ ಅಭ್ಯಾಸಗಳನ್ನು ಪ್ರಾರಂಭಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.